ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಬಹಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನು ತಪ್ಪದೇ ಮರೆಯದೆ ಕ್ಲಿಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ವಿಡಿಯೋ ಹೇಗಿದೆ ಅಂತ ಒಂದು ಲೈಕ್ ಕೊಟ್ಟು ಹೋಗ್ರಿ. ಹಾಗೆ ಮುಂದೆ ನನ್ನ ವಿಡಿಯೋ ನೋಡ್ಕೊಂತ ಸಾಯಂಕಾಲ ಬಹಳ ಮಳೆ ಬಂದಿದೆ ರೀ. ನಿನ್ನೆ ಸಾಯಂಕಾಲ ಅಲ್ಲಿ ರಾತ್ರಿ 8 ಗಂಟೆಗೆ ಸ್ವಲ್ಪ ಕಸ ಬಳ್ದೆ ಮಲ್ಕೊಂಡಿದೀನ್ರಿ. ಯಾಕಂದ್ರೆ ಬಹಳ ಕಸ ಇತ್ತು. ಆ ಕಟ್ಟಿಗೆಗಳೆಲ್ಲ ಖಾಲಿ, ಹುಡುಗರು ಅಡ್ಡಾಡ್ತಿರ್ತಾರ, ಚುಚ್ಚಿದ್ರೆ ಕಷ್ಟ ಅಂತೇಳಿ ರಾತ್ರಿ ಸ್ವಲ್ಪ ದೊಡ್ಡ ಇರುವಂತ ಕಟ್ಟಿಗೆಗಳು ತೆಗೆದು ಹಾಕಿದೀನಿ. ಇನ್ನ ಸಣ್ಣ ಸಣ್ಣ ಪುಳ್ಳೆಗಳೆಲ್ಲ ಹಂಗೆ ಇದ್ರೆ ಇನ್ನ ಬೆಳಿಗ್ಗೆ ಬಳಿಯೋಣ ಅಂತ ಬಿಟ್ಬಿಟ್ಟಿದ್ದೀರಿ. ನೋಡ್ರಿ, ತೋರಿಸ್ತೀನಿ ಎಷ್ಟು ಕಸ ಬಿದ್ದಿದೆ. ಇನ್ನ ರಾತ್ರಿ ತೆಗ್ದ ಸಲ ಅಷ್ಟಿದಿರಿ, ಇಲ್ಲಾಂದ್ರೆ ಒಂದು ಪುಟ್ಟಿ ಅಷ್ಟು ಕಸ ಬರ್ತಿದ್ರಿ. ಮಳೆ ಬಂದಾಗ್ರಿ ಎಲ್ಲಿದ್ದು ಒಣ ಕಟ್ಟಿಗೆ ಎಲ್ಲ ಗಿಡದಾಗ ಇದ್ದಿದ್ದು ಎಲ್ಲ ಕೆಳಗ್ ಬಿದ್ಬಿಡ್ತಾವ್ರಿ. ನಿನ್ನೆ ಬಾಳ ಇದು ನಮ್ಮ ಮನೆ ಕಡೆ ಇರೋ ಬೇವಿನ ಮರ ಬಾಳ ಅಂದ್ರೆ ಬಾಳ ಗಾಳಿಗೆ ಅಲಗಾಡ್ ಬಿಟ್ಟೈತೆ ಅಂತೀರಿ. ಅಂದ್ರೆ ಬುಡ ಬೇಸ್ ಗಟ್ಟಿಗಿರೋ ಸಲುವಾಗಿ ಏನಾಗಿಲ್ಲ, ಇಲ್ಲಾಂದ್ರೆ ಈ ಮರ ಬಿದ್ದೋಗ್ಬಿಡ್ತಿತ್ತು ಅಂತ ನಮ್ಮ ಯಜಮಾನ್ರು ಹೇಳಿದ್ರಿ. ಬಾಳ ಮಳೆ ಬಂದಿದೆ ಅಂತ್ರಿ. ನಾನಂತೂ ನೋಡಿಲ್ಲ, ಯಾಕೆಂದ್ರೆ ನಿನ್ನೆ ಒಂದು ಆಪರೇಷನ್ ಹಾಸ್ಪಿಟಲ್ ಅಲ್ಲಿ ಇದ್ದು ನಾನು ಇನ್ನ ಒಳಗಡೆನೆ ಇದ್ದೆ. ಮಳೆ ಹೇಗಾಯ್ತು ಹೇಗಿಲ್ಲ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಿನ್ನೆ ಆಪರೇಷನ್ ಮಾಡ್ತಾ ಕರೆಂಟ್ ಹೋಗ್ಬಿಟ್ಟಿದೆ. ಆ ಕರೆಂಟ್ ಹೋದಾಗ UPS ಆನ್ ಮಾಡಿದ್ದೀರಿ. UPS ಆನ್ ಮಾಡಿ ಅದನ್ನು ಬೇಗ ಖಾಲಿ ಆಗ್ಬಿಟ್ಟಿದೆ. ಇನ್ನು ಆಪರೇಷನ್ ಮಾಡುವಾಗ್ರಿ ಬ್ಲಡ್ ಬ್ಲೀಡಿಂಗ್ ಏನಾನ ಆಗುವಾಗ ಸೆಕ್ಷನ್ ಮಾಡ್ತಾರ. ಆ ಸೆಕ್ಷನ್ ಮಾಡುವಾಗ ಕರೆಂಟ್ ಜಾಸ್ತಿ ಬೇಕಾಗ್ತಿದೆ. ಆ ಸೆಕ್ಷನ್ ಎಲ್ಲ ಕರೆಂಟ್ ಎಲ್ಲ ಎಳ್ಕೊಂಡ್ಬಿಟ್ಟಿದೆ. ಇನ್ನು ಆಮೇಲೆ ಸೆಕ್ಷನ್ ಕೆಲ್ಸನೇ ಇತ್ತು. ಇನ್ನೊಂದ್ 10 ಮಿನಿಟ್ಸ್ ಆಗಿದ್ರೆ ಆಪರೇಷನ್ ಮುಗ್ದು ಹೋಗ್ಬಿಡ್ತಿತ್ತು. ಏನ್ ಮಾಡ್ಬೇಕು, ಅದು ಕೈ ಕೊಟ್ಬಿಡ್ತು UPS. ಇನ್ನು ಆಮೇಲೆ ಜನರೇಟರ್ನೇ ಇತ್ತು ರೀ. ನಮ್ ಸಾರ್ ಯಾರಿಗೋ ಬೇರೆಯವ್ರಿಗೆ ಕೊಟ್ಟಿದ್ರಂತೆ. ಇನ್ನ ಅವ್ರ ಕಡೆಯಿಂದ ತರೋಷ್ಟ್ರಲ್ಲಿ ಇನ್ನ ಕುತ್ಕೊಂಡು ಕಾಯ್ಕೊಂತ ಕುತ್ಕೊಂಡಿದೀವಿ. ಅವ್ರು ತಂದಾದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಡೀಸೆಲ್ ಇಲ್ಲ. ಮತ್ತೆ ಅದನ್ನ ಡೀಸೆಲ್ ತರಕ್ ಒಂದ್ ಅರ್ಧ ತಾಸು, 1 ತಾಸು ಪೇಷಂಟ್ ನ ನಾವ್ ಹಂಗೆ ಮಲಗಿಸ್ಬಿಟ್ಟಿದೀವಿ. ಆದ್ರೆ ಹೊರಗಡೆ ಇರೋರು ಎಲ್ಲಾರು ಹೇಳಿದ್ರು ಬಾಳ ಮಳೆ ಬಂತು, ಬಳ್ಳಾರಿಯಲ್ಲಿ ಇಂತ ಮಳೆ ಯಾವತ್ತೂ ಬಂದೇ ಇಲ್ಲ ಅಂತ ಹೇಳಿದ್ರು. ನನಗ್ ನೋಡ್ಬೇಕು, ಸ್ವಲ್ಪ ಮಳೆಯಲ್ಲಿ ಆಡ್ಬೇಕು ಅಂತ ಆಸೆ. ಮನೆ ಕಡೆ ಆಡೋಕಿಲ್ಲ ರೀ. ಮನೆ ಕಡೆ ನಾನ್ ಆಡ್ಬೇಕು, ಇನ್ನ ಮಳೆದಾಗ ಹೋಗಿ ನಿಂತ್ಕೋಬೇಕಂದ್ರೆ ನನ್ಕಿನ್ನ ಫಸ್ಟ್ ಮುಂದೆ ನನ್ ಇಬ್ರು ಮಕ್ಳೇ ಇರ್ತಾರ. ಬೇಡ ಅಂತ ಹೇಳಿ ಇನ್ನ ಅಲ್ಲೇ ಆದ್ರೆ ಅಟ್ಲೀಸ್ಟ್ ಮಳೆ ಬಂದಾಗ ಹೊರಗಡೆ ನಿಂತ್ಕೊಳ್ಳೋಣ ಅಂದ್ರೆ ಆ ಚಾನ್ಸ್ ಅನ್ನು ಸಿಕ್ಕೇ ಇಲ್ಲ. ಸರ್ ಬಂದಾಗ ಹೇಳಿದ್ರು, ಇಲ್ಲ ಭಯಂಕರ ಮಳೆ ಬರ್ತಾ ಇದೆ ಅಂತ. ಸರಿ ರೀ, ನಾನ್ ಬೆಳಿಗ್ಗೆ ಎದ್ದು 6 ಗಂಟೆಗೆ ಹೊರಗಡೆ ಕಸ ಎಲ್ಲ ಬಳ್ಕೊಂಡ್ ಬಂದು ಒಳಗಡೆ ಗಂಜಿಗಿಟ್ಟು ಹೊರಗಡೆ ಕಸ ಬಳಿಯಕ್ ಹೋಗಿದ್ದೀರಿ, ಗಂಜಿ ಆಗುತ್ತಲ್ಲ ಅಂತ. ಇನ್ನ ಹೊರಗ್ ಕಸ ಬಳ್ದು ಒಳಗ್ ಬರೋಷ್ಟ್ರಲ್ಲಿ ಗಂಜಿ ಆಗಿತ್ತು ರೀ. ಇನ್ನ ಅದನ್ನ ಪ್ಲೇಟಾಗಿ ತಗೊಂಡು ಇನ್ನ ಹೊರಗಡೆ ಡ್ರಮ್ ಆಗಿ ಇಟ್ಟಿದೀನ್ರಿ. ಯಾಕೆಂದ್ರೆ ಬಿಸಿ ಐತಲ್ಲ, ಹುಡುಗರು ಹಸಿವಿಗೆ ತಡ್ಕೊಳಕ್ ಆಗೋದಿಲ್ಲ ಅಂತೇಳಿ ಇನ್ನ ಗಂಜಿ ಮಾಡಕ್ಕೆಲ್ಲ ಫಸ್ಟ್ ಪ್ಲೇಟಾಗಿ ಹಾಕಿ ಆಮೇಲೆ ಅದನ್ನ ತಗೊಂಡೋಗಿ ಡ್ರಮ್ ಆಗಿ ಇಡ್ತೀನ್ರಿ. ನೀರಿರೋ ಫುಲ್ ಡ್ರಮ್ ಇದ್ರೆ ಮಾತ್ರ ಇಡ್ತೀನಿ. ಇನ್ನ ಕೆಳಗಿದ್ರೆ ಇಡಕ್ ಆಗಲ್ಲ. ಯಾಕೆಂದ್ರೆ ನಾನು ಅದ್ರಲ್ಲಿ ಹಿಂಗ್ ಬಗ್ಗಿ ಇಡೋಷ್ಟ್ರಲ್ಲಿ ಗಂಜಿ ಅದ್ರೊಳಗೆ ಚೆಲ್ಲೇ ಹೋಗ್ಬಿಡ್ತೈತೆ. ಅದಕ್ಕೆ ಒಂದ್ ಡ್ರಮ್ ಯಾವಾಗ್ಲೂ ಅದ್ರ ಸಲುವಾಗಿ ನಾನು ಡ್ರಮ್ ಫುಲ್ ನೀರ್ ಇಟ್ಕೊಂಡಿರ್ತೀನಿ, ಬೇಗ ತಣ್ಣಗಾಗ್ತೈತೆ. ಆದ್ರೆ ನಮ್ಮ ಮಕ್ಳು ಕೇಳಿಲ್ಲ ರೀ, ಬಾಳೆಹಣ್ಣು ನೋಡ್ಬಿಟ್ಟಿದ್ದಾರೆ. ನಮ್ಮ ಸಣ್ಣ ಮಗಳಿಗೆ ಬಾಳೆಹಣ್ಣು ಫ್ರೂಟ್ಸ್ ಅಂದ್ರೆ ಇಷ್ಟ. ಆ ಬಾಳೆಹಣ್ಣು ನೋಡ್ಬಿಟ್ಟಿದಾಳೆ. ಅಮ್ಮ ಕೊಡಮ್ಮ, ನಾನ್ ತಿಂತೀನಿ, ಕೊಡ್ರಿ ಅನ್ನಕಿಲ್ಲ. ಇನ್ನ ತೆಗ್ದು ಕೊಟ್ಟಿದೀನಿ. ಅಮ್ಮ ನನ್ ಬಾಳೆಹಣ್ಣಲ್ಲಮ್ಮ, ನನ್ ಬಾಳೆಹಣ್ಣು ಎದಕ್ ಕೊಟ್ಟಿ ತಂಗಿಗೆ ಅಂತ ದೊಡ್ಡಯ್ಯಮ್ಮ. ಸರಿ ಇಬ್ರು ಒಂದೊಂದು ತಿನ್ರಿ ಅಂತ ಇನ್ ಇಬ್ರು ಒಂದೊಂದ್ ಬಾಳೆಹಣ್ಣು ಕೊಟ್ಟು ತಿನ್ಸಿದೀನ್ರಿ. ನಮ್ಮ ಯಜಮಾನ್ರು ಇದ್ರೆ ಅವ್ರಿಗೆ ಬಿಸಿನೀರು ಕಾಫಿ ಕೊಟ್ಟಿದೀನ್ರಿ. ಅವ್ರ ಸರಿಗೆ ನಾನ್ ಸಹ ಕಾಫಿ ಮಾಡ್ಕೊಂಡ್ ಇಟ್ಕೊಂಡಿದ್ದೆ. ಆದ್ರೆ ಕಾಫಿ ಬಿಸಿದು ಕೊಟ್ಟಾಗ ರೀ ನಾನ್ ಕುಡಿಯೋದೇ ಇಲ್ಲ. ನನಗೆ ಸ್ವಲ್ಪ ಕಾಫಿ ತಣ್ಣಗಿರ್ಬೇಕು ಹಂಗಂತ ಹೇಳಿ ಕಾಫಿ ಇಟ್ಟು ಆಮೇಲೆ ಹಾಸಿಗೆ ತೆಗಿಯೋಣಂತ ಹಾಸಿಗೆ ತೆಗ್ದು ಇನ್ನ ಮಕ್ಳ ಕಡೆ ಮಾತಾಡ್ಕೊಂತ ನಾನು ಅಲ್ಲೇ ಮರ್ತ್ ಹೋಗ್ಬಿಟ್ಟಿದೀನಿ. ಅಷ್ಟರಲ್ಲಿ ಮನೆಯಲ್ಲಿ ಎದಕ್ಕೂನು ಆ ಕಡೆ ಅಡ್ಡಾಡಿದ್ರೆ ಹಿಂಗ ಬಂದ್ರೆ ಹಂಗ ಹೋದ್ರೆ ಬರೀ ವೈರ್ ಸುಟ್ಟಿದ್ ವಾಸನೆ ಬರ್ತಿತ್ತು. ನಾನ್ ನಮ್ಮ ಯಜಮಾನ್ರಿಗೆ ಯಾಕೋ ರೀ ವೈರ್ ಸುಟ್ಟಿದ್ ವಾಸನೆ ಬರಾಕತೈತಿ ಮನೆಯಲ್ಲಿ ಅಂತಂದ್ರೆ, ಆಮೇಲೆ ನನಗೆ ತಲೆ ಹೊಡ್ತು ಫ್ಯಾನ್ ಇಂದ ಏನೋ ವಾಸನೆ ಬರಾಕತೈತಿ ಏನಂತ. ಹೋಗಿ ನೋಡ್ತೀವ್ರಿ, ನಿಜ ಫ್ಯಾನ್ ಇಂದ ವಾಸನೆ ಬರ್ತಾ ಇದೆ. ನಮ್ಮ ಯಜಮಾನ್ರು ಏನಾನ ಸ್ವಿಚ್ ತೆಗ್ದಿದ್ದಾರೆ ಏನೋ ಅನ್ಕೊಂಡಿದ್ದೆ. ಇಲ್ಲ, ನಮ್ಮ ಮಕ್ಳು ಡೈರೆಕ್ಟ್ ಫ್ಯಾನ್ ಆಗಿರೋ ಚೈನ್ ಅನ್ನೇ ಎಳೆದು ಬಿಟ್ಟಿದ್ದಾರೆ. ಆ ಚೈನ್ ಎಳೆದ ಸಲುವಾಗಿ ಅದು ಡೈರೆಕ್ಟ್ ಇಲ್ಲಿ ಸ್ವಿಚ್ ಹಂಗೆ ಇಟ್ಟಿದ್ರೆ ಆ ಹೀಟಿಗೆ ವಾಸನೆ ಬರಾಕತ್ತಿದೆ. ಇನ್ನ ಸ್ವಲ್ಪ ಹೊತ್ತಾದ್ರೆ ಅದು ಸುಟ್ಟೋಗ್ಬಿಡ್ತಿತ್ತೇನೋ, ಅಷ್ಟು ಬಿಸಿ ಆಗ್ಬಿಟ್ಟಿದ್ರು. ಇವೆಲ್ಲ ಆಲೋಚನೆ ಮಾಡೋದ್ರಲ್ಲಿ ನನ್ ಕಾಫಿ ತಣ್ಣಗಾಗ್ಬಿಟ್ಟೈತ್ರಿ. ಪ್ರತಿ ದಿನ ಹಿಂಗೆ ಆಗ್ತಿತ್ರಿ. ಕಾಫಿ ಕುಡಿಯಕ್ ಕುತ್ಕೊಂಡ್ರೆ ಅಯ್ಯೋ ಬಿಸಿ ಐತಲ್ಲ ಉಫ್ ಉಫ್ ಅನ್ಕೊಂಡ್ ಕುತ್ಕೊಂಡ್ರೆ ಇನ್ನ ಇಲ್ಲೇ ಟೈಮ್ ಆಗ್ಬಿಡ್ತಿತ್ತಲ್ಲ. ಸ್ವಲ್ಪ ತಣ್ಣಗಾದಾಗ ಬೇಗ ಬಂದು ಕುಡಿದ್ಬಿಡೋಣ ಅಷ್ಟರಲ್ಲಿ ಈ ಹಾಸಿಗೆ ತೆಗಿಯೋದು ಇಲ್ಲ ಏನೋ ಒಂದು ಕೆಲ್ಸ ಆಗ್ತೈತಲ್ಲ ಅಂತ ಪ್ರತಿ ದಿನ ಹಂಗೆ ಅನ್ಕೊಂತೀನ್ರಿ. ಆದ್ರೆ ನೋಡ್ತೀನಿ ಕಾಫಿ ಕುಡಿಯೋದೇ ಮರ್ತು ಬಿಟ್ಟಿನಿ. ಇನ್ನ ನಮ್ಮ ಯಜಮಾನ್ರು ಹೊರಗಡೆ ಕುಂತಿದ್ರಿ. ನಾ ಫಸ್ಟ್ ಅವ್ರಿಗೆ ಕೊಟ್ಟು ಆಮೇಲೆ ನಾನ್ ಕುಡಿದ್ರೆ ಇಲ್ಲ ರೀ, ನಾನು ಎಷ್ಟು ಸಾರಿ ಕುಡಿತೀನಿ ಅವ್ರಿಗೆ ಅವಾಗ ಕೊಡ್ತಾನೆ ಇರ್ಬೇಕು ಕಾಫಿ. ಸರಿ ಇನ್ನ ಇಬ್ರಿಗೆ ಮಾಡೋಣ ಅಂತ ಇಬ್ರಿಗೆ ಮಾಡಿ ಕಾಫಿ ಹಾಕ್ತಾ ಇದೀನ್ರಿ. ಇನ್ನ ಹಾಕಾಗಿಲ್ಲ, ಎಲ್ಲ ಚೆಲ್ಲಿ ಕೆಳಗ್ ಬಿದ್ಬಿಡ್ತು. ಮತ್ತೆ ಇನ್ನೊಂದ್ ಸರಿ ಮಾಡಿ ಅವ್ರಿಗೊಂದೇ ಸ್ವಲ್ಪ ಕೊಟ್ಟು ನಾನ್ ಸ್ವಲ್ಪ ಕುಡಿದಿದ್ದೀನ್ರಿ. ಇನ್ನ ಆಮೇಲೆ ನಮ್ಮ ಮಕ್ಳು ಸ್ನಾನ ಮಾಡ್ಸೋಣ ಅಂತ ಹೇಳಿ ಬಟ್ಟೆ ತಕೊಂಡಿನಿ. ಇನ್ನ ಬಾತ್ರೂಮ್ ಅಲ್ಲಿ ಬಿಸಿನೀರಿನ ಬಿಸಿ ಆಗಿದ್ದಿಲ್ಲ. ನಾ ಅಷ್ಟವ್ರಿಗೆ ಏನ್ ಮಾಡೋದಂತ ಹೇಳಿ ಹುಂಚೆ ಹಣ್ಣು ಕವರ್ ಆಗಿ ಇತ್ತು ರೀ, ಎಷ್ಟೋ ದಿನ ಆಯ್ತು.
ಅದನ್ನ ಬಾಕ್ಸಿಗೆ ಹಾಕ್ಯಣ ಡಬ್ಬೆಗೆ ಹಾಕೊಂಡು ಇನ್ನು ಉಳಿದಿದ್ದು ಸಿಲ್ವರ್ ಡಬ್ಬೆದಾಗ ಹಾಕಿಟ್ಕೊಳ್ಳೋಣ ಅಂತ ಹೇಳಿ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬೆದಲ್ಲಿ ಇನ್ನು ಉಳಿದಿದ್ದೆಲ್ಲ ಸಿಲ್ವರ್ ಡಬ್ಬೆದಾಗ ಇಟ್ಟು ಮೇಲೆ ತೆಗ್ದಿಟ್ಬಿಟ್ಟಿನ್ರಿ. ಆ ಹುಂಚಿನ ಕವರ್ ಏನಾನ ಕೆಳಗೆ ಇದ್ದಿದ್ರಿ ನಮ್ ಸಣ್ಣ ಮಗಳು ಅದಕ್ಕೊಂದು ರಂಧ್ರ ಮಾಡಿ ದಿನಾ ಒಂದ್ ಸ್ವಲ್ಪ ಅದ್ರಗಳು ತಕ್ಕೊಂಡು ತಿಂತಿದ್ಲು. ಇನ್ನ ಕೆಮ್ಮು ಏನಾನ ಆದ್ರೆ ಕಷ್ಟ ಮತ್ತೆ ಆಮೇಲೆ ಅದಕ್ಕ ಆಸ್ಪತ್ರೆಗೆ ಹೋಗ್ಬೇಕು ಎಲ್ಲಪ್ಪ ಅಂತ ಹೇಳಿ ಇನ್ನ ಒಳ್ಳೇದು ನೆನಪೇ ಬಂದೈತಿ ಇನ್ನ ಹಾಕಿಟ್ ಬಿಡೋಣ ಡಬ್ಬೆದಾಗ ಅಂತ ಹಾಕಿಟ್ಟಿದೀನಿ. ಮಗಳಿನ್ನ ಹುಂಚೆಹಣ್ಣು ತಿನ್ನೋದ್ ನೋಡ್ರಿ ನಾವ್ ಚಿಕ್ಕವರಿದ್ದಾಗ್ರಿ ಕಸಬರ್ಗಿ ಕಡ್ಡಿಗೆ ಒಂದ್ ಸ್ವಲ್ಪ ಹುಂಚೆಹಣ್ಣು ಉಪ್ಪು ಹಾಕಿ ಜಜ್ಜಿ ಆ ಕಸಬರ್ ಕಡ್ಡಿಗೆ ರೌಂಡ್ ಲಾಲಿಪಾಪ್ ತರ ಸುತ್ಕೊಂಡು ಇನ್ನ ಬಾಯಾಗ ಚೀಪ್ಕೆ ಅಂತ ಆಟಾಡ್ಕೊಂತಿದ್ದೀವ್ರಿ. ಅದು ನೆನಪು ಬಂತು. ಅಂದ್ರುನು ಆವಾಗಿನ ಕಾಲನೇ ಬೇರೆ ಇವಾಗಿನ ಕಾಲನೇ ಬೇರೆ ಅಲ್ಲ ರೀ. ಆವಾಗಿನ ಕಾಲ ಹಲ್ಸಗಿದ್ ಅನ್ನ ಉಂಡ್ರುನು ಹೆಲ್ದಿಯಾಗಿ ಇರ್ತಿದ್ವಿ. ಈಗ ಬಿಸಿ ಊಟ ಅವಾಗಿಂದ ಅವಾಗೆ ಮಾಡ್ಕೊಂಡ್ ಉಂಡ್ರುನು ಬ್ಯಾಡಂದಷ್ಟು ರೋಗಗಳು ಇದಾವ. ಈಗಿನ ಮಕ್ಳು ಅವಾಗಿನವೆಲ್ಲ ತಿನ್ನೋದಿಲ್ಲ ರೀ. ಆದ್ರೆ ನನ್ ಮಕ್ಳು ಸ್ವಲ್ಪ ಏನಾನ ಹೇಳಿದ್ರೆ ತಿಂತಾರೆ. ಯಾಕೆಂದ್ರೆ ನನ್ ಮಕ್ಳಿಗೆ ಹೊರಗಿಂದ ನಾನ್ ಕೊಡ್ಸೋದೇ ಇಲ್ಲ. ತಲೆ ಕೆಳಗ್ ಮಾಡಿ ಕಾಲ್ ಮೇಲೆ ಮಾಡಿದ್ರು ನಾನ್ ಕೊಡ್ಸೋದಿಲ್ಲಾನೇ ಅಂತ ಹೇಳ್ತೀನಿ. ಅದಕ್ಕೆ ಸ್ವಲ್ಪ ಮನೆಗಿದ್ದು ಪಾಪ ಬಾಯಿ ಅವ್ರಿನ್ನು ಕೆಟ್ಟೋಗಿತ್ತಲ್ಲ ಇನ್ನ ಅದಕ್ಕೆ ತಿಂದಾಳೇನು. ನನ್ ಮಗಳಿಗೆ ಟ್ಯೂಷನ್ ಕಳ್ಸೋದ್ ಒಂದ್ ಲೆಕ್ಕಕ್ಕಿದ್ರೆ ರೀ ಅವ್ರಿಗೆ ಸ್ನಾಕ್ಸ್ ಕಟ್ಟೋದ್ ಒಂದ್ ಲೆಕ್ಕ. ಪ್ರತಿ ದಿನ ಸ್ನಾಕ್ಸ್ ಅಂದ್ರೆ ಎಲ್ಲಿಂದ ತರ್ಬೇಕಪ್ಪ ಒಂದ್ ದಿವಸ ಆದ್ರೆ ತರ್ಬೋದು 2 ದಿವಸ ಆದ್ರೆ ತರ್ಬೋದು. ಪ್ರತಿ ದಿನ ಎಲ್ಲಿ ತರ್ಲಿ ಹಂಗಂತೇಳಿ ಏನಾನ ಕುರ್ಕುರೆ ಕೊಣಸ್ಲಾ ಒಂದ್ಸರಿ ಕುರ್ಕುರೆ ಕೊಣಸಿದ್ರೆ ಇನ್ನೊಂದ್ ದಿವಸಗುನ ಕುರ್ಕುರೆ ಕೇಳ್ತಾಳ. ಇನ್ ಹಂಗಂತೇಳಿ ನಾನ್ ಮನ್ಯಾಗ ಮಾಡಣ ಅಂದ್ರೆ ನನಗೆ ಟೈಮೇ ಅನುಕೂಲ ಆಗಲ್ಲ. ಮನೆ ಕೆಲಸ ಮಾಡಿ ಊರಿಗೆ ಮಾಡಿಟ್ಟು ನಾನ್ ಕೆಲ್ಸಕ್ಕೆ ಹೋಗಿ ಬರೋಷ್ಟ್ರಲ್ಲಿ ನನಗೆ ಸುಸ್ತಾಗ್ಬಿಡ್ತೈತೆ. ಫಸ್ಟ್ ಮನೆಗಿದ್ದಾಗ್ರಿ ಪ್ರತಿಯೊಂದು ನಾನ್ ಮನೆಯಾಗೆ ತಿನ್ನಕ್ಕೆಲ್ಲ ಮನೆಯಾಗೆ ಮಾಡ್ಕೊಂತಿದ್ವಿ. ಸ್ವೀಟ್ಸ್ ಎಲ್ಲ ನಾವ್ ಹೊರಗಿಂದ ತಂದ್ಕೊಳೋದ್ ಬಹಳ ಕಡಿಮೆ. ಇನ್ನ ಕೆಲ್ಸಕ್ಕೆ ಹೋಗುವಾಗಿಂದ ಇನ್ನ ಅನಿವಾರ್ಯ ಏನ್ ಮಾಡಕ್ ಆಗಲ್ಲ ಅಂತೇಳಿ ಇನ್ನ ತಂದ್ಕೊಂತೀವಿ. ಇನ್ನ ನಮ್ ಮಕ್ಳು ಬಾಕ್ಸಿಗೆ ಬಂದ್ಬಿಟ್ರೆ ರಾತ್ರಿ ಚಪಾತಿ ಇದ್ವು. ಒಂದು ಚಪಾತಿ ಇನ್ನ ನಮ್ ದೊಡ್ಡ ಮಗಳು ಇನ್ನೊಂದು ಇತ್ತು ರೀ ಬಾಳೆಹಣ್ಣು ಐಮನ್ ಪಾಲು ಅವೆರಡು ಕೊಟ್ಟು ಕಳ್ಸಿದೀನಿ. ಇಲ್ಲಿ ನೋಡಿದ್ರೆ ನಮ್ ತಂಗಿ ಮಗಳಿಗೆ ಏನ್ ಸ್ನಾಕ್ಸೇ ಇಲ್ಲ. ಅಮ್ಮ ನನಗೆ ಸ್ನಾಕ್ಸ್ ಏನಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ಬೇಕು. ಸರಿ ಕಾರಣ ನೀನ್ ಚಪಾತಿ ಕೊಡಮ್ಮ ಅದ್ರಾಗ ಅರ್ಧ ಹಾಕಿ ಕೊಡ್ತೀನಿ ಅಂದ್ರೆ ಹೋಗಮ್ಮ ನಾನ್ ಕೊಡೋದಿಲ್ಲ ನನಗೆ ಬೇಕು ಅಂತ ತಾನು ಅಕ್ಕಲ್ಲಮ್ಮ ಹಂಗ್ ಮಾಡ್ಬಾರ್ದು ಅಂದ್ರೆ ಸರಿ ಅಂತ ಅರ್ಧ ಚಪಾತಿ ಕೊಟ್ಟಿದ್ದಾಳೆ. ಅಮ್ಮ ಬಾಳೆಹಣ್ಣುನು ಅರ್ಧ ಕೊಡು ಅಂದ್ರೆ ಸರಿ ಅಂತ ಇನ್ನ ಬಾಳೆಹಣ್ಣು ಸಹ ತನಿಗರ್ಧ ಇಬ್ರಿಗೆ ಅರ್ಧ ಅರ್ಧ ಕೊಟ್ಟು ಬಾಕ್ಸ್ ಕಟ್ಟಿ ಕಳ್ಸಿದೀನಿ. ನಿಜ ರೀ ಸ್ನಾಕ್ಸ್ ಕೊಟ್ಟಿಲ್ಲ ಅಂದ್ರೆ ರೀ ಅಲ್ಲ ಟ್ಯೂಷನಾಗ ಅವ್ರೆಲ್ಲ ತಿನ್ನುವಾಗ ಅವ್ರ ಮುಖ ನೋಡ್ಕೊಂಡ್ ಕುತ್ಕೊಂತಾರಂತೆ. ಅದಕ್ಕೆ ನಾನ್ ಒಂದ್ 2 ದಿವಸ ಕೇಳ್ದಾಗಿಂದ ಏನೋ ಇದ್ದಿದ್ದಾಗ್ಲಿ ಅವ್ರ್ ಕೊಟ್ಟು ಕಳಿಸ್ಬೇಕು ಅಂತೇಳಿ ನಾವ್ ಕೊಟ್ಟು ಕಳಿಸ್ತಿದೀವಿ. ನಮ್ ತಂಗಿ ಇದ್ರೆ ಇನ್ನ ಆಯಮ್ಮೆ ಕೊಟ್ಟು ಕಳಿಸ್ತಾಳ್ರಿ. ಇನ್ನ ಆಯಮ್ಮ ಇಲ್ಲದ ಸಲುವಾಗಿ ನಾನ್ ಕೊಟ್ಟು ಕಳಿಸ್ತಿದೀನಿ. ನಾವ್ ಸ್ಕೂಲ್ ಓದೋ ಟೈಮಲ್ಲಿ ಆದ್ರೆ ಯಾವ ಸ್ನಾಕ್ಸ್ ಇಲ್ಲ ಏನಿಲ್ಲ ರೀ. ನಾನಂತೂ 7th ವರೆಗೆ ನಾನ್ ₹1 ₹2 ಇಸ್ಕೊಂಡೇ ಸ್ಕೂಲ್ಗೆ ಹೋಗ್ತಿದ್ದೆ. ಈಗಿನ ಹುಡುಗರು 10 ರೂಪಾಯಿ ಕೇಳ್ತಾರ್ರಿ. ಆಗ ನಮ್ ಕಾಲದಾಗ ₹1 ಎಂಟಾಣೆ 50 ಪೈಸೆ ಅಂದ್ರನೆ ಹಬ್ಬ ಅದೇ ಜಾಸ್ತಿ ನಮಗೆ. ಬಹಳ ರೇರ್ ರೀ ನಾನ್ ₹2 ₹5 ಇಸ್ಕೊಂಡ್ ಅಂಗಡಿಗೆ ಹೋಗಿದ್ದು. ಆದ್ರೆ ನಮ್ ಕಾರಣ ಯಾವಾಗನ ಒಂದ್ಸಲ ಕೇಳ್ತಾಳೆ ₹10 ಕೊಡಮ್ಮ ನನಗೆ ₹5 ಏನು ಬರಲ್ಲ ಅಂತ ಹೇಳ್ತಾಳೆ. ₹10 ಅಂತದ್ ನನಗೆ ಯಾಕೆಂದ್ರೆ ನಾವ್ ಅಷ್ಟು ಅವಾಗ ಕೊಂಡ್ಕೊಂಡಿಲ್ಲ. ಇವಾಗ ಅವ್ರು ಕೇಳೋದ್ ನೋಡಿ ನನಗೆ ಆಶ್ಚರ್ಯ ಆಗ್ತೈತಿ. ಇನ್ನೊಂದ್ ಏನಂದ್ರೆ ಇವಾಗ ₹10 ಕೊಟ್ರುನು ಏನ್ ಬರೋದಿಲ್ಲ ಅಂತ ಪರಿಸ್ಥಿತಿ ಐತೆ. ನಮ್ ಮಕ್ಳು ನಮ್ ಯಜಮಾನ್ರು ನಾವ್ ಹೋಗ್ಬಿಟ್ರಿ ಅವ್ರು ಹೋಗಕ್ಕಿಲ್ಲ ಮನೆಗೆಲ್ಲ ಕಸ ಬಳ್ಕೊಂಡ್ ಬಂದಿದೀನಿ. ಯಾರ್ ಇಲ್ದಾಗ್ರಿ ಸ್ವಲ್ಪ ಮನೆ ಕಸ ಬಳಿದ್ರೆ ನೀಟ್ ಅನಿಸ್ತೈತೆ. ಇನ್ನ ಮಕ್ಳೆಲ್ಲರೂ ಮನೆಗಿದ್ದಾಗ ಎಷ್ಟು ಕಸ ಬಳಿದ್ರುನು ಮತ್ತೆ ಅಷ್ಟೇ ಕಸ ಬಳ್ದಂಗೆ ಇರ್ತೈತೆ. ಕಸದ ತೊಟ್ಟಿಯನ್ನ ಬೇಕು ನಮ್ ಮನೆಗಳು ಅತ್ತಿತ್ತಾಗಿರ್ತಾವ ಹಂಗಿರ್ತವೆ. ಏನ್ ಮಾಡ್ಬೇಕು ಮತ್ತೆ ಸ್ವಲ್ಪ ದೊಡ್ಡವರಾಗೋವರೆಗೆ ಮಾಮೂಲಿ ಅನ್ಕೊಂತಿರ್ತೀನಿ. ಫಸ್ಟಿಗೆಲ್ಲ ನಾನು ಅವ್ರು ಕಸ ಬಳ್ದಾಗ್ರಿ ಅವ್ರ ಮನೆಗೆ ಕರ್ಕೊಂತಿದ್ದಿಲ್ಲ ಹೊರಗೆ ಆಡಿಸ್ತಿದ್ದೆ. ಈಗ ಇರ್ಲಿ ಬಿಡು ಮಕ್ಳು ನಮ್ಮನೆಗ್ ಬರ್ಲಾರಂಗ ಎಲ್ಲಿಗ್ ಹೋಗ್ತಾರ ಅಂತೇಳಿ ಈಗ ಮನ್ಯಾಗ ಕರ್ಕೊಂತೀನಿ. ಇಲ್ಲಾಂದ್ರೆ ಅವ್ರನ್ನ ಹೊರಗಡೆನೆ ಆಡಿಸ್ತಿದ್ದೆ ಮನೆ ಗಲೀಜ್ ಆಗ್ತೈತೆ ಒಳಗ್ ಬರ್ಬೇಡ್ರಿ ಅಂತ. ಇನ್ನ ಎಲ್ಲಾ ಕಸ ಬಳ್ದಾದ್ಮೇಲೆ ರೀ ಹೊರಗಡೆ ಪಾತ್ರೆ ತೊಳಿತಿದೀನಿ. ನಮ್ ಯಜಮಾನ್ರವ್ರದ್ದು ಎಪ್ರಾನ್ ಇತ್ತು ರೀ ಅದನ್ನು ಒಗ್ದಾಕು ಅಂತ ಹೇಳಿ ಹೋಗಿದ್ದಾರೆ. ನಾನ್ ಮಧ್ಯಾಹ್ನ ಬಂದು ತಗೊಂಡ್ ಹೋಗ್ತೀನಿ ಹಾಕೊಂಡ್ ಹೋಗ್ತೀನಿ ಬೇಗ ಒಗ್ದು ಬಿಸಿಲಿಗೆ ಹಾಕು ಅಂತ. ಎಲ್ಲೈತ್ರಿ ಬಿಸಿಲು ಅಂದ್ರೆ ಹಾಕು ಬರ್ತೈತೆ ಬಿಸಿಲು ಅಂದ್ರೆ ಇನ್ನು ಸರಿ ಅವ್ರು ಹೇಳ್ಯಾರಲ್ಲ ಅಂತೇಳಿ ಇನ್ನ ಒಗ್ದು ಬಿಸಿಲಿಗೆ ಹಾಕಿದೀನ್ರಿ. ಆಮೇಲೆ ಪಾತ್ರೆ ಎಲ್ಲ ಕೆಳಗ್ ಹಾಕೊಂಡು ಒಣಗೋಗಿರೋ ಎಲ್ಲಾ ಪಾತ್ರೆಗೆ ನೀರ್ ಹಾಕಿ ನಾ ಇಲ್ಲಿ ಮುಸ್ರೆ ಎಲ್ಲ ತಕೊಂತಿದೀನ್ರಿ. ಈ ಮುಸ್ರೆ ತಕೊಂಡಿಲ್ಲ ಅಂದ್ರೆ ನೀರ್ ಬ್ಲಾಕ್ ಆಗ್ಬಿಡ್ತೈತಿ ನೀರ್ ಹೋಗೋದೇ ಇಲ್ಲ. ಪಾತ್ರೆ ತೊಳೆಯುವಾಗ ಎದ್ದೇಳಕ್ಕೆ ಆಗಲ್ಲ. ಯಾಕೆಂದ್ರೆ ಕುತ್ಕೊಂಡು ತೊಳಿತಾ ಇರ್ತೀವಲ್ರಿ ಈಗ ಮತ್ತೆ ಎದ್ದೀವಿ ಅಂದ್ರೆ ಮತ್ತೆ ಕುತ್ಕೊಂಡು ಮತ್ತೆ ಅಡ್ಜಸ್ಟ್ ಆಗೋರಿಗೆ ಕಷ್ಟ ಆಗ್ತೈತೆ. ಅದಕ್ಕೆ ಎಷ್ಟು ನೀರ್ ನಿಂತ್ಕೊಂಡ್ರು ನಾನ್ ಜಲ್ದಿ ಎದ್ದೇಳೋದೇ ಇಲ್ಲ. ಇಲ್ಲಾಂದ್ರೆ ಫಸ್ಟ್ ಹಿಂಗ್ ಮಾಡ್ಕೊಂಡೆ ಕುತ್ಕೊಂಡ್ ಬಿಡ್ತೀನ್ರಿ. ಹಂಗಂತೇಳಿ ಮುಸ್ರೆ ಕೆಳಗ ಹೊರಗಡೆ ಹೋಗಿ ಬಿಸಾಕ್ಲಾ ಪಾಟ್ನಿಕೆ ಇದಾವ ಹತ್ತು ಸರಿ ಇಳಿಬೇಕು ಏರ್ಬೇಕು ಕಾಲನ ನೋವು ಬಂದ್ಬಿಡ್ತಾವ. ಹೋದ್ರೆ ಹೋಗ್ಲಿ ನಡಿ ಅಂತೇಳಿ ಇನ್ನ ಎಲ್ಲಾ ಮುಸ್ರೆ ಎಲ್ಲಾ ಟಬ್ಬಾಗೆ ಹಾಕ್ಕೊಂಡ್ಬಿಡ್ತೀನಿ. ಒಮ್ಮೆನೆ ಪಾತ್ರೆ ತೊಳೆಯುವಾಗ ಇನ್ನ ಅವಾಗೆ ಮುಸ್ರೆನ ತೆಗೆದ್ಬಿಡ್ತೀನ್ರಿ. ಎಷ್ಟು ಸಾರಿ ಅಂತ ಇಳಿಬೇಕ್ರಿ ಆ ಪಾಟ್ನಿಗೆ ನೋಡಿದ್ರೆ ಒಂದ್ 7 ಇದಾವ 7 ಇಳಿಬೇಕು ಏರ್ಬೇಕಂದ್ರೆ ನನಗೆ ಕಷ್ಟ ಆಗ್ತೈತೆ. ಯಾಕೆಂದ್ರೆ ಕಾಲ್ ನೋವು ಜಾಸ್ತಿ ಆಗಿ ಇಲ್ಲೇ ಸುಸ್ತಾಗಿ ನಾ ಕೆಲ್ಸ ಮಾಡಕ್ನು ಏನ್ ಆಗೋದಿಲ್ಲ ಅಂತ ಅದ್ರಾಗೆ ಹಾಕೊಂಡ್ಬಿಡ್ತೀನ್ರಿ. ಇನ್ನ ಪಾತ್ರೆ ತೊಳ್ಕೊಂತ ಇದೀನಿ ಯಾರಿಲ್ಲ ಇವತ್ತು ಮನೆ ಕಡೆ ಮಕ್ಕಳು ಸಹ ಅತ್ತೆರ್ ಮನೆಗೆ ಹೋಗಿದ್ದಾರೆ. ಇನ್ನ ಸ್ವಲ್ಪ ಹೊತ್ರಿ ಇಲ್ಲಿ ಪ್ರತ್ಯಕ್ಷ ಆಗಿ ತೇಲ್ತಾರೀಗ.
ಅಲ್ಲೇ ಆಡ್ಕೋರಿ ಅಂದ್ರೆ ಆಡ್ಕೊಳೋದಿಲ್ಲ. ಯಾಕಂದ್ರೆ ನಾನ್ ಜಲ್ದಿ ಪಾತ್ರೆ ತೊಳೆದು ಹೋಗೋಣ ಅಂತಂದ್ರೆ ಕೇಳೋದಿಲ್ಲ. ಇಲ್ಲಿ ಬಂದ್ರೆ ನನ್ ಜೀವೆಲ್ಲ ಆ ಹುಡುಗರ ಮೇಲೆ ಇರ್ತೈತೆ. ಎಲ್ಲಿ ಹೋಗ್ತಾರ ಎಲ್ಲಿಲ್ವೋ ಅಂತ. ಈಗ ನಾನ್ ಮನೆಗೆ ಇರೋವರೆಗೆ ನೋಡ್ತೀನಿ. ನಾನೇನೋ ಸ್ನಾನಕ್ಕೆ ಗೀನಕ್ಕೆ ಹೋಗಿನಿ ಅಂದ್ರೆ ಮತ್ತೆ ಕಷ್ಟ. ಇನ್ನ ಪಾತ್ರೆ ತೊಳಿತಿದ್ರಿ ನಮ್ ಎದುರು ಮನೆಯವರು ಕ್ಯಾಪ್ಸಿಕಮ್ ತಂದು ಕೊಟ್ಟಿದ್ದಾರೆ. ಅವ್ರ ಎದುರು ಮನೆಯವ್ರು ಬಂದ್ಬಿಟ್ಟು ಕಾಯಿಗಡ್ಡೆ ಮಾರ್ತಾರ್ರಿ. ಯಾವಾಗನ್ನ ವಾರದಾಗ ಒಂದ್ಸಲನ ಇಲ್ಲ ತಿಂಗಳದಾಗ ಒಂದ್ 3 ಸರನ ಏನನ್ನ ತಂದು ಕೊಡ್ತಾರ. ಕ್ಯಾಪ್ಸಿಕಮ್ ತಗೊಂಡ್ ಬಂದಿದ್ದಾಳರಿ. ಇನ್ನ ಪಾತ್ರೆ ಎಲ್ಲ ತೊಳೆಯೋದ್ ಮುಗಿದ್ರಿ. ನಾವ್ ಸೀದಾ ತಗೊಂಡ್ ಬಂದು ನಾ ಒಳಗಡೆನೆ ಇಡ್ತಿದೀನಿ. ಯಾಕೆಂದ್ರೆ ಬಿಸಿಲಿಲ್ಲ. ಬಿಸಿಲಿದ್ರೆ ಹೊರಗಡೆ ಸ್ವಲ್ಪ ತಿರ್ತಿದ್ದೆ. ಬಿಸಿಲಿಲ್ಲ ಸಲುವಾಗಿ ನಾ ಸೀದಾ ಒಳಗ ತಗೊಂಡ್ ಬಂದಿದೀನ್ರಿ. ಇನ್ನ ನಾ ಸ್ನಾನ ಮಾಡಿ ಬರೋಣ ಅನ್ಕೊಂಡಿದೀನಿ. ನಾ ಅಷ್ಟರಲ್ಲಿ ಅನ್ನ ಆದ್ರೂ ಆಗ್ತೈತಲ್ಲ. ಮತ್ತೆ ಸ್ನಾನ ಮಾಡಿ ಬಂದು ಅನ್ನಕ್ಕೆ ಇಟ್ಕೊಂತ ಎಲ್ಲಿ ಟೈಮ್ ಇರೋದಿಲ್ಲ ಅಂತೇಳಿ ಇನ್ನ ಅನ್ನಕ್ಕಿಟ್ಟು ಸ್ನಾನಕ್ಕೆ ಹೋಗ್ತಿದೀನಿ. ಬರೋರ್ಲಿ ಅನ್ನ ನೋಡಿದ್ರೆ ಉಕ್ಕೇ ಬಿಟ್ಟೈತೆರಿ. ಏನ್ ಮಾಡ್ಬೇಕಂತೆ ಉಕ್ಕಿದ್ರು ಒರ್ಸ್ಲೇಬೇಕಲ್ಲ. ಇಷ್ಟು ಕ್ಲೀನ್ ಮಾಡ್ಕೊಂಡು ಹೋಗೋಣಪ್ಪ ಕೆಲ್ಸಕ್ಕೆ ಇನ್ನ ಬರಾಕಿಲ್ಲ ಎಲ್ಲ ಮಾಡ್ಕೊಳಣ ಅಂದ್ರೆ ಒಂದ್ ಸ್ವಲ್ಪ ಆದ್ರೂ ಗ್ಯಾಸ್ ಮೇಲೆ ಉಕ್ಕಿರ್ತೈತಿರಿ. ಯಾವತ್ತು ಉಕ್ಕಬಾರ್ದಪ್ಪ ಅಂದಿರ್ತೀವಿ ಅವತ್ತೇ ಉಕ್ಕುತೈತೆ. ಯಾವತ್ತು ನಾವ್ ಕ್ಲೀನ್ ಮಾಡಿರಲ್ಲ ನೋಡ್ರಿ ಅವ್ ಉಕ್ಕದೇ ಇಲ್ಲ. ಯಾಕಂದ್ರೆ ಅವ್ ಒಲೆತಕ್ಕೆ ಇರ್ತಿವಿ. ಕ್ಲೀನ್ ಮಾಡ್ದಾಗಾದ್ರೆ ಇನ್ನ ಅದು ಕ್ಲೀನ್ ಮಾಡ್ಕೊಂತ ಇದು ಕ್ಲೀನ್ ಮಾಡ್ಕೊಂತ ಮರ್ತೇ ಹೋಗ್ಬಿಡ್ತೀವಿ. ನಾನಂತೂ ಎಷ್ಟು ಸರಿ ಮಾಡಿತೀನಿ ಗ್ಯಾಸ್ ಹಚ್ಚಿ. ನಮ್ ಯಜಮಾನ್ರು ಹೇಳ್ತಾರ ಕಣ್ಣೆಲ್ಲ ಗ್ಯಾಸ್ ಮೇಲೆ ಇರ್ಲಿ ನಿನಗೆ ಅಂತ. ಅವಾಗ್ರಿ ನನ್ ದೊಡ್ಡ ಮಗಳು ಚಿಕ್ಕೋಳಿದ್ದಾಗ ಗ್ಯಾಸ್ ಆ ಸಿಲಿಂಡರ್ ಗ್ಯಾಸ್ ಆನೆ ಮಾಡಿದೀನಿ. ನನಗ್ ಕಾಣ್ತಾನೆ ಇಲ್ಲ ಬೆಳಕಿಗೆ. ಏನು ಆವ್ರಿ ಅಂತ ಪರಿ ಬರ್ತೈತಲ್ಲ ಅಂತ ಎದ್ದೋಗ್ ನೋಡಿದ್ರೆ ಗ್ಯಾಸ್ ಆನ್ ಆಗೇ ಐತಿರಿ. ಇನ್ನ ಅದು ಬಿಡ್ರಿ ಇಲ್ಲಿ ನೋಡ್ರಿ ನಾನ್ ಡ್ರೆಸ್ ಹೊಲಿಗೆ ಬಿಚ್ಚುತ್ತಿದೀನಿ. ಯಾಕೆ ಬಿಚ್ಚುತ್ತಿದೀನಿ ಅಂದ್ರೆ ಅದು ನನಗೆ ಆಗ್ತಾ ಇಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಆಗ್ಲಾರ ಮುಂಚೆ ನಾನು ಚೆನ್ನಾಗಿ ತೆಳ್ಳಗೆ ಇದ್ದೇರಿ. ದಪ್ಪ ಇದ್ದಿಲ್ಲ. ಯಾವಾಗ ನನಗೆ ಸೆಕೆಂಡ್ ಕನ್ಸೀವ್ ಆಗಿ ಡೆಲಿವರ್ ಆಯ್ತು ಅವಾಗಿಂದ ನಾನು ಭಯಂಕರ ದಪ್ಪ ಆಗ್ಬಿಟ್ಟಿದೀನಿ. ಆದ್ರೆ ಈ ಹೊಲಿಗೆ ತೆಗಿಯಕಂತ ಕುತ್ಕೊಂಡಿದೀನ್ರಿ ಪಿನ್ನನೇ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ಇನ್ನ ಲಾಸ್ಟ್‌ಗೆ ಏರ್ ಪಿನ್ ತಗೊಂಡು ಹೊಲಿಗೆ ತಕ್ಕೊಂಡಿನ್ರಿ. ಹೊಲಿಗೆ ತಕೊಂಡು ಇನ್ನು ಟೈಮ್ ಆಗಿದೆ ಇನ್ನ ಫೋನ್ ಮಾಡ್ತಾರೆ ಇಲ್ಲಾಂದ್ರೆ ಆಸ್ಪತ್ರೆಯಿಂದ ಅಂತ. ಯಾಕೆಂದ್ರೆ ಆಸ್ಪತ್ರೆಗೆ ಒಂದ್ ಅರ್ಧ ಗಂಟೆ ಲೇಟ್ ಆಗೇ ನಾನು ಹೋಗೋದು. ಅದಕ್ಕೆ ಇನ್ನ ಮತ್ತೆ ಫೋನ್ ಮಾಡ್ತಾರೆ ಅರ್ಧ ಗಂಟೆಗಿನ್ನ ಜಾಸ್ತಿ ಆಗ್ಬಿಟ್ಟಿದೆ. ಕೆಲ್ಸದ ಮೇಲೆ ಸ್ವಲ್ಪ ನನ್ನ ಅರ್ಥ ಮಾಡ್ಕೊಂತಾರ್ರಿ. ಅದಕ್ಕೆ ಸ್ವಲ್ಪ ಲೇಟ್ ಆದ್ರೂನು ನಡಿತೈತೆ. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾ ಕರೆಕ್ಟ್ ಟೈಮ್‌ಗೆ ಹೋಗ್ಲೇಬೇಕಾಗ್ತೈತೆ. ಸ್ವಲ್ಪ ಅಂಡರ್‌ಸ್ಟ್ಯಾಂಡಿಂಗ್ ಅಡ್ಜಸ್ಟ್‌ಮೆಂಟ್ ಅಲ್ಲಿ ಇದೀವಿ. ಅದಕ್ಕೆ ಸ್ವಲ್ಪ ನಡಿತೈತೆ. ಇನ್ನ ಪ್ರೇಯರ್ ಮಾಡ್ಕೊಂಡು ಹೋಗೋಣ ಕೆಲ್ಸಕ್ಕೆ ಅಂತ ಮುಖ ತೊಳ್ಕೊಂತಿದೀನ್ರಿ. ಮುಖ ತೊಳ್ಕೊಂಡು ಜಡೆ ಹಾಕೊಂಡ್ ಆದ್ಮೇಲೆ ಮುಖ ಕಂಪಲ್ಸರಿ ತೊಳ್ಕೊಬೇಕು. ಮುಖದ ಮೇಲೆ ಏನಾದ್ರು ಜಿಡ್ಡಿದ್ರೆ ಹೋಗ್ಬಿಡ್ತೈತೆ. ಯಾಕೆಂದ್ರೆ ನಾ ಪೌಡ್ರು ಅಂತವೆಲ್ಲ ಹಚ್ಚೋದು ಅಷ್ಟಕ್ಕೆ ಐತೆ. ಅದಕ್ಕೆ ಇನ್ನ ಮುಖ ತೊಳ್ಕೊಂಡು ಒಂದ್ಸಲ ಮುಖ ಒರೆಸ್ಕೊಂಡು ಪ್ರೇಯರ್ ಮಾಡ್ಕೊಂತಿದೀನಿ. ಇನ್ನ ಊಟ ಮಾಡೋ ಟೈಮ್ ಬಂದೈತೆ. ಇನ್ನು ಊಟ ಮಾಡ್ಬೇಕು. ಹಾಗೆ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ರಿ. ಇಲ್ಲಿ ನೋಡ್ರಿ ನಾನ್ ರಾತ್ರಿ ಖಾರ ಪೊಂಗಲ್ ಮಾಡಿದ್ದೆ. ಬೆಳಿಗ್ಗೆ ಬಹಳ ಚೆನ್ನಾಗಿತ್ತು ರೀ. ಹಂಗಂತ ಹೇಳಿ ಸ್ವಲ್ಪ ಬಿಸಿನೀರ್ ಹಾಕಿ ಕಲ್ಸಿಟ್ಟಿದೀನಿ. ಮನೆಗೆ ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿನ್ನಕ್ ನೋಡ್ತಿದೀನಿ. ಏನೇನು ಬೇಸಿಲ್ಲ ರೀ. ಈಗ ಹಂಗಂತ ಹೇಳಿ ಇನ್ನೊಂದ್ ಪ್ಲೇಟ್ ತೊಳೆಯದ ಈಗನ್ನ ಪಾತ್ರೆ ತೊಳೆದೀನಿ. ಮತ್ತೆ ಈ ಪಾತ್ರೆ ಎಲ್ಲಿ ಹಾಕದಂತ ಏನೇ ಆಗ್ಲಿ ಹೋಗಿ ತೊಳ್ಕೊಂಡ್ ಬಂದ್ಬಿಡೋಣ ಅಂತ ತೊಳ್ಕೊಂಡ್ ಬಂದಿದೀನಿ. ಇನ್ನ ನಮ್ಮ ಯಜಮಾನ್ರಿಗೆ ಬಿಸಿ ಅನ್ನ ಸಾರು ಮಾಡಿದ್ದೀರಿ. ಇನ್ನ ಅದನ್ನಾದ್ರೂ ಉಣ್ಣೋಣ ಅಂತ ಹೇಳಿ ಸಾರ್ ಮಾಡಿದ್ದಿಲ್ಲ ರೀ. ರಾತ್ರಿದು ಇತ್ತು. ಇನ್ನ ಅನ್ನ ಒಂದೇ ಬಿಸಿದು ಮಾಡಿದ್ದೆ. ಇನ್ನ ಅದ್ರಾಗ ಸ್ವಲ್ಪ ಅನ್ನ ಹಾಕೊಂಡು ಪ್ಲೇಟಲ್ಲಿ ಸ್ವಲ್ಪ ಸಾರು ಹಾಕೊಂಡು ಇನ್ನ ಊಟ ಮಾಡಿ ಹೋಗಿದ್ದೀನಿ. ಯಾಕೆಂದ್ರೆ ಖಾರ ಪೊಂಗಲ್ ಅಸಲು ಸ್ವಲ್ಪನೂ ಚೆನ್ನಾಗಿ ಇದ್ದಿಲ್ಲ. ನಾನು ರಾತ್ರಿ ಅನ್ನ ತಿಂದಿಲ್ಲ. ಅಟ್ಲೀಸ್ಟ್ ಈಗನ್ನ ತಿನ್ನೋಣ ಅಂದ್ರೆ ಅಸಲು ಬೇಸಿದ್ದಿಲ್ಲ. ಬರ್ರಿ ಊಟ ಮಾಡೋಣ. ನೀವೇನಾದ್ರು ಊಟಕ್ಕೆ ಹೊಟ್ಟೆ ತುಂಬಾ ಊಟ ಮಾಡ್ರಿ. ಪ್ಲೀಸ್ ನನ್ನ ಚಾನಲ್‌ನ ಮರಿಲಾರಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಾನು ಊಟ ಮಾಡಿ ಹೋಗೋಣ ಕೆಲ್ಸಕ್ಕೆ ಅನ್ನೋಷ್ಟರಲ್ಲಿ ನಮ್ಮ ಮಕ್ಳು ಏನನ್ನ ಬಂದಿದ್ದಾರೆ ಅಂತ ನೋಡ್ತಿದೀನಿ. ಯಾಕೆಂದ್ರೆ ಸೊಂಡಿಗೆ ಇದಾವಲ್ಲ ಇನ್ನ ಚಕ್ಲಿ ಕೇಳ್ತಾರ್ರಿ ಅಮ್ಮ ನನಗ್ ಕೊಡು ಅಂತ. ಈ ವಿಡಿಯೋ ಬಂದ್ಬಿಟ್ರಿ ವಾಯ್ಸ್ ಬಂದ್ಬಿಟ್ಟು ನಿದ್ದೆ ಬರ್ತಾ ಇದೆ. ರಾತ್ರಿ 12 ಗಂಟೆಗೆ ಕೊಡ್ತಾ ಇದೀನಿ. ಆದ್ರೆ ಟೈಮ್ ಇಲ್ಲ ಸಲುವಾಗಿ ರಾತ್ರಿ ವಿಡಿಯೋ ಮಾಡ್ತಿದೀನ್ರಿ. ಇನ್ನ ನಾನು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ನನ್ನ ದೊಡ್ಡ ಮಗಳು ಟ್ಯೂಷನ್‌ಗೆ ಹೋಗಿ ಬಂದ್ಬಿಟ್ಟಾಳ. ಇನ್ನು ಟ್ಯೂಷನ್‌ನಾಗ ನಡೆದಿದ್ದ ಘಟನೆ ಎಲ್ಲ ಹೇಳಿದ್ಲು. ಸರಿ ಅಂತ ಇನ್ನು ನಾನ್ ಕೆಲ್ಸಕ್ಕೆ ಹೋಗಕ್ಕೆ ಮೇಘನ ಮಾವಿನಕಾಯಿ ಕೇಳಿದ್ರಿ. ಮೇಘನ ಸಿಸ್ಟರ್ ರಿಸೆಪ್ಷನ್ ಸಿಸ್ಟರ್. ಇನ್ನು ಅವ್ರಿಗಿನ್ನು ತಗೊಂಡ್ ಹೋಗೋಣ. ನಾನು ಹೇಳಿದ್ದೀರಿ ತಗೊಂಡ್ ಬರ್ತೀನಿ ಅಂತ. ಅವ್ರಿಗಿನ್ನು ತಗೊಂಡ್ ಹೋಗೋಣ ಅಂತ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂತ ಇದೀನಿ. ಇಷ್ಟು ಜಲ್ದಿ ದಿನಗಳು ಹೋಗ್ತಾ ಇದಾವಲ್ಲ ರೀ. ನನಗಂತೂ ಅಪ್ಪ ಒಂದ್ ಸೈಡ್ ಭಯಾನೇ ಆಗ್ತೈತೆ. ಆಯ್ತ್ರಿ ನನ್ನ ವಿಡಿಯೋ ಮುಗಿಯಕ್ ಬಂತು. ಯಾರಾದ್ರೂ ಹೊಸದಾಗಿ ನೋಡೋದಾದ್ರೆ ಪ್ಲೀಸ್ ಮರಿಲಾರಂಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಓಕೆ ಬಾಯ್ ಫ್ರೆಂಡ್ಸ್.